ರೂಮ್ ಮಾಡಿದಾಗ ರೂಮ್ ಕೀ ಹುಷಾರು ಇಟ್ಕೊಳ್ಳಿ. ಗುರು ಎಡಿಟಿಂಗ್ ಮಾಡಿ 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 ಸ್ವಲ್ಪ ತಲೆಯೆಲ್ಲ ಹುಚ್ಚಿಡ್ದಂಗೆ. ಇವತ್ತಿಂದಲ್ಲ, ನಾಳೆಯಿಂದ ಅಸಲಿ ಆಟೋ ಸ್ಟಾರ್ಟ್ ಆಗುತ್ತೆ. ಅದು ಕರ್ನಾಟಕ ಅಂತ ಹಾಕಿತ್ತು ಫ್ಲ್ಯಾಗ್ ಮೇಲೆ. ಕರ್ನಾಟಕಕ್ಕೂ ತಮಿಳ್ನಾಡಿಗೂ ಏನು ಅಷ್ಟೇನಲ್ಲ. ಯಾವ ರೇಂಜಿಗೆ ಬರ್ತಾ ಇದೆ ಅಂತ. ಟು ಮೀಟ್ ಯು ಬೈ ಜನಾರ್ದನ್. ನಂಬಿಕೆ ಇಟ್ಕೊಳ್ಳಿ, ದೊಡ್ಡದಾಗೇನೋ ಮಾಡ್ತಾ ಇದ್ದೀವಿ. ಫೈನಲಿ ಹಂಗು ಹಿಂಗು ಕನ್ಯಾಕುಮಾರಿಗೆ ಬಂದಿದ್ದಾಯ್ತು. ಇದೇ ಸ್ಟೇಷನ್ ಕನ್ಯಾಕುಮಾರಿ ನೋಡಿ. ಕನ್ಯಾಕುಮಾರಿಗೆ ಬಲ್ಗಾಲಿಟ್ಟು ಬರೋಣ. ನಮ್ಮ ಇಂಡಿಯಾದಲ್ಲಿರೋ ಲಾಸ್ಟ್ ರೈಲ್ವೆ ಗೇಟ್ ಅಂದ್ರೆ ಇದೆ ನೋಡಿ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಲಾಸ್ಟ್ ರೈಲ್ವೆ ಗೇಟ್ ಇದೆ ನಮ್ಮ ಇಂಡಿಯಾದಲ್ಲಿ ಇರೋದು. ನಾವು ಬೆಂಗಳೂರಿಂದ ಬಂದಿದ್ದು ಇದೇ ಟ್ರೈನು ಗೈಸ್. ಇದು ಸ್ಟಾರ್ಟ್ ಆಗೋದು ಇಲ್ಲೇ, ಎಂಡ್ ಆಗೋದು ಇಲ್ಲೇ. ಈ ರೈಲ್ವೆ ಗೇಟ್ ಇರೋದು ಇದು. ಈ ರೈಲು ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿಂದ ಜಮ್ಮು ಕಾಶ್ಮೀರವರೆಗೂ ರೈಲ್ವೆ ಹಳಿ ಇದೆ ಗೈಸ್. ಗುರು ಸುಮ್ಮನೆ ಹೋಗ್ತಾ ಇದ್ದೀನಿ ರೈಲ್ವೆ ಸ್ಟೇಷನ್ದ ಹೊರಗಡೆ. ಎಲ್ಲಿಗೆ ಹೋಗ್ತಾ ಇದ್ದೀನೋ ನನಗೂ ಗೊತ್ತಿಲ್ಲ ಗುರು. ಅಯ್ಯಪ್ಪ. ಸಿಂಗಲ್ ಬೆಡ್ರೂಮ್ ಹುಡುಕ್ತಾ ಇದ್ದೀನಿ. ಸಿಂಗಲ್ ಬೆಡ್ರೂಮೇ ಸಿಗ್ತಲ್ಲ. ಯಪ್ಪ ಚರ್ಚ್ ನೋಡಿ. A few moments later. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಕನ್ಯಾಕುಮಾರಿಯಲ್ಲಿ ರೂಮ್ ತೊಗೊಂಡಿದ್ದೀನಿ. ಒಂದು 1000 ರೂಪೀಸ್ ಆಗುತ್ತೆ ರೂಮ್ ತೊಗೊಂಡ್ರೆ. ನೀವು ಬಂದಾಗ ನಾನು ರೂಮ್ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ, ಆದರೂ ನಾನು ತುಂಬ ಲಗೇಜ್ ಇದ್ದಾವೆ, ಹಂಗಾಗಿ ನಾನು ತೊಗೊಳ್ಳೇಬೇಕು. ಏನೂ ಮಾಡೋಂಗಿಲ್ಲ. ಇವಾಗ ಬನ್ನಿ ಗೈಸ್, ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಲಗೇಜ್ ನೋಡಿಕೊಂಡ್ರೆ ಎಲ್ಲ ಚಿಲ್ಲಾಪಿಲ್ಲಿ ಮಾಡಾಕ್ಬಿಟ್ಟಿದ್ದೀನಿ. ಶೂಸ್ ಇಲ್ಲೇ ಇದ್ದಾವೆ, ಒಂದು ಜೊತೆ ಚಪ್ಪಲಿ ಇಟ್ಕೊಂಡಿದ್ದೆ ಬ್ಯಾಗಲ್ಲಿ. ಚಡ್ಡಿಲಿ ಇವಾಗ ಹೊರಗಡೆ ಹೋಗ್ತಾಯಿದ್ದೀನಿ. ಒಂದು ಜೊತೆ ಬಟ್ಟೆ ತೊಳೆದು ಹಾಕಿದ್ದೀನಿ ಅಲ್ಲಿ. ಹಾಯ್ ಬನ್ನಿ ಗೈಸ್, ಇಲ್ಲಿಂದ ಲೇಟ್ ಮಾಡ್ದಲ್ಲೇ ಹೊರಡೋಣ. ಈಗಲೇ ಟೈಮ್ 3 ಗಂಟೆ ಆಗಿದೆ. ಬೀಚ್ ಹತ್ರ ಹೋಗ್ಬೇಕಿನ್ನು. 5 minutes later. ರೂಮ್ ಮಾಡಿದಾಗ ರೂಮ್ ಕೀ ಹುಷಾರು ಇಟ್ಕೊಳ್ಳಿ. ವಾವ್, ಬ್ಯೂಟಿಫುಲ್ ಪ್ಲೇಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡಿ ಗಾಯ್ಸ್, ಹಿಂದ್ಗಡೆ ಕಾಣಿಸ್ತಾ ಇರೋದೇ ಸಮುದ್ರ. ನೀವು ರೂಮ್ ಮಾಡಿದಾಗ ಅವ್ರು ನೀರು ಕೊಡ್ತಾರೆ, ಆ ಬಾಟ್ಲಲ್ಲಿ ನೀರು ಕುಡಿಯೋಕ್ಕೆ ಹೋಗಬೇಡಿ. ಏನೋ ನಂಗೆ ಅನ್ಸಿದ್ದು ಹೇಳ್ತಾ ಇದ್ದೀನಿ. ನೀರು ಚೆನ್ನಾಗಿರಲಿಲ್ಲ ಅಷ್ಟು, ಒಂಥರ ಕಹಿ ಇದ್ದು. ಏನಾದ್ರು ಮಿಕ್ಸ್ ಮಾಡಿಕೊಟ್ಬಿಟ್ರೆ ಅಂತ ಅದೇ ಸ್ವಲ್ಪ ಹೆದರಿಕೆ. ಇದು ಓಪನ್ ಆಗುತ್ತಾ ಇವತ್ತಿಗೆ? 2 hours later. ಹೊರಗಡೆ ರೂಮ್ ಮಾಡಿದಾಗ ಅವರು ಬಾಟ್ಲಿ ನೀರು ಕೊಡ್ತಾರೆ, ಅದು ಕುಡಿಯೋಕೆ ಹೋಗ್ಬೇಡಿ. ನನಗೆ ಹೇಗೋ ಗಂಟೆಲ್ಲ ಕಡಿತೈತೆ. ಈಗ ನಮ್ಮ ಊರಿಂದ ಮುಂದಾನೆ ಚೆನ್ನಾಗೇ ಇತ್ತು, ಇವಾಗ ಗಂಟಲು ಕಡಿತೈತೆ ಗೈಸ್. ಹೋಗೋಣ ಇವಾಗ ಹೊರಗಡೆ. Later that same evening. ನಾನು ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಎಲ್ಲ ನನ್ನೇ ನೋಡ್ತಾ ಇದಾರೆ. ನೋಡೋದು ನೋಡ್ಕೊಳ್ಳಿ, ಏನೂ ಮಾಡಂಗಿಲ್ಲ ಅಷ್ಟೇ. ಕೆಲವು ಸಡೆ ನನ್ನ ಮಕ್ಕಳು ಇಲ್ಲೇ ಒಂದು ಮಾತಾಡ್ತಾರೆ, ಮುಂದೆ ಒಂದು ಮಾತಾಡ್ತಾರೆ. ಅದು ನನ್ನ ಫ್ರೆಂಡ್ಸೇ, ಬೇರೆ ಇರೋಲ್ಲ. ಅವರಿಗೆಲ್ಲ ಅಷ್ಟೇ. ಒಬ್ಬೊಬ್ಬನೇ ಹುಚ್ಚೊಂತರಕ್ಕೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾರೇನಾರು ಅಂದ್ಕೊಳ್ಳಿ, ನಾನು ಹಿಂಗೆ ಮಾತಾಡ್ಕೊಂಡು ಹೋಗ್ತೀನಿ. ನೋಡ್ಗುರು ಎಷ್ಟೊಂದು ರಶ್ ಇತ್ತಂತ ನೋಡ್ಗುರು. ಓ ಅಣ್ಣ, ಗುಜ್ಗಿಸ್ಬಿಟ್ಟೆ ಕಣ. ಓ ಬಸ್ಸು
ಲ್ಯಾಂಗ್ವೇಜಲ್ಲೂ ಬರ್ತಾರಲ್ಲ ಗುರು. ಇಲ್ಲಿ ಯಾರು ನಮ್ಮ ಇಂಡಿಯಾದಲ್ಲಿ ಚೈನೀಸ್ ಇದ್ದಾರಾ ನೋಡಿ, ಚೈನೀಸ್ ಲ್ಯಾಂಗ್ವೇಜಲ್ಲೆಲ್ಲ ಬರ್ದ್ಬಿಟ್ಟವ್ರೆ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇದಿರೋದು ಕನ್ಯಾಕುಮಾರಿಲಿ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಣ್ಣ. ಸ್ವಲ್ಪ ಸೈಡ್ ಬಿಡಿ. ಗುರು ಅವರು ಕನ್ನಡದವ್ರೆ. ನನ್ನ ಮಗ ಯಾರು ತಲೆ ಕೊಡ್ತಾವನೆ ಅಂದ್ಕೊಂಡಿರ್ತಾರೆ ಮೋಸ್ಟ್ಲಿ. ಕನ್ಯಾಕುಮಾರಿಲಿ ತುಂಬ ಪ್ಲೇಸಸ್ ಇದ್ದಾವೆ. ನಾನು ಫಸ್ಟ್ ಟೈಮ್ ಬಂದಿರೋದು, ಯಾವುದು ನೋಡೂ ಇಲ್ಲ, ಯಾವುದು ಗೊತ್ತೂ ಇಲ್ಲ. ನಾನು ಜಮ್ಮು ಕಾಶ್ಮೀರ ರೈಡ್ ಮಾಡಬೇಕು ಅಂತ ಬಂದವನು. ಇದನ್ನ ಯಾಕೆ ಬ್ಲಾಗ್ ಮಾಡಬಾರ್ದು ಅಂತ ರೂಮ್ ಮಾಡಿಕೊಂಡು ಲಗೇಜಲ್ಲಿ ಇಕ್ಬಿಟ್ಟು ಓನ್ಲಿ ಒಂದು ಚಡ್ಡಿ ಹಾಕ್ಕೊಂಡು ಬಂದಿದ್ದೀನಿ ಗೈಸ್. ಗುರು ಅಲೆಗಳು ನೋಡಿದ್ರೆ ಹೆದರಿಕೆನೇ ಆಗ್ತೈತೆ ಗುರು. ಯಪ್ಪ ದೇವ್ರೆ, ಅಷ್ಟೊಂದು ದೊಡ್ಡ ದೊಡ್ಡ ಅಲೆಗಳು ಬರ್ತಿದ್ದಾವೆ ಗುರು. ಈ ಗ್ಲಾಸ್ ಹಾಕೊಂಡಿರೋದಕ್ಕೆ ಒಂಥರ ಕಾಣಿಸ್ತಿಲ್ಲ ಸಮುದ್ರ. ಇದು ಸ್ವಲ್ಪ ಬಿಚ್ಬಿಟ್ಟು ನೋಡ್ತೀನಿ. ವಾವ್, ಮಸ್ತಾಗಿ ಕಾಣಿಸ್ತಿದೆ ಗಾಯ್ಸ್, ಮೈಂಡ್ ಬ್ಲೋಯಿಂಗ್ ಗುರು. ಇಲ್ಲಿಂದ ವ್ಯೂ ನೋಡಬೇಕು ಗುರು ನೀವು, ಯಾರ ಥರ ಕಾಣಿಸ್ತಿದೆ ಅಂತ. ಯಪ್ಪ ಸೂಪರಾಗಿ ಕಾಣಿಸ್ತಿದೆ ಮಾತ್ರ. ನಿಮಗೆ ಇಲ್ಲಿವರೆಗೂ ರೆಕಾರ್ಡ್ ಮಾಡಿದ್ದು ಫೋನಲ್ಲಿ. ಇಲ್ಲಿಂದ ಇನ್ಸ್ಟಾ 360 ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಬಾಯ್. A few moments later. ಕಾಣಿಸ್ತಿದೆ ಅಂತ ಅಲೆಗಳು ಸೌಂಡ್ ನೋಡ್ ಗುರು, ಯಾವ ಥರ ಕೇಳಿಸ್ತಿದೆ ಅಂತ. ಯಪ್ಪ ದೇವ್ರ, ಈ ಕ್ಯಾಮ್ರಾ ಉಲ್ಟಾ ಪಲ್ಟಾ ಕಾಣಿಸುತ್ತಪ್ಪ. ನಂಗೆ ಇನ್ಸ್ಟಾ 360 ಇದೆ ಒಂದು ಬೇಜಾರು. ಎಲ್ಲ ಉಲ್ಟಾ ಬಂದಿದೆ, ಹಿಂದೆ ಕಾಣಿಸುತ್ತೆ, ಹಿಂದೆ ಬಂದಿದ್ದು ಮುಂದೆ ಬರುತ್ತೆ. ಅಲ್ಲಿ ನೋಡ್ ಗುರು, ನಮ್ಮ ಕೇಸರಿ ಧ್ವಜ ಯಾವ ಥರ ಕಾಣಿಸ್ತಿದೆ ಅಂತ. ನಿಮಗೆ ಕಾಣಿಸ್ತಿಲ್ಲ ಅಂದರೆ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ತಡ್ರಿ ಗೈಸ್. ಇದು ಇಂಡಿಯಾ ಗೇಟ್ ಥರ, ಇದು ದೊಡ್ಡ ಗೇಟ್ ಥರನೇ ಇದೆ. ಮುಂಬೈಲಿ ಯಾವ ಥರ ಇದೆಯೋ ಅದೇ ಥರ ಇಲ್ಲೂ ಇದೇ ಥರ ಗೇಟ್ ಇದೆ ನೋಡಿ. ಅಲ್ಲಿ ಕೇಸರಿ ಧ್ವಜ ಯಾವ ರೇಂಜಿಗೆ ಇದೆ ಅಂತ ನೋಡಿ ಗೈಸ್. ಗುರು ಇಲ್ಲಂತೂ ಕಮ್ಮಿ ಜನ ಟೂರಿಸ್ಟ್ ಇಲ್ಲ, ಸಿಕ್ಕಾಪಟ್ಟೆ ಟೂರಿಸ್ಟ್ ಇದ್ದಾರೆ ಇಲ್ಲಂತೂ. ಅಲ್ಲ ಓ ಕಾಣಿಸ್ತಿಲ್ಲ ಅನಿಸುತ್ತೆ ನಿಮಗೆ. ಅಲ್ಲಿ ಆಟ ಆಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗೋದು ರೂಲ್ಸ್ ಇಲ್ಲ. ಇವ್ರು ಹೆಂಗೆ ಹೋಗ್ಬಿಟ್ರು ನೋಡಿ 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 ಯಾವ ಥರ ಜನ ಇದ್ದಾರೆ ಅಂತ. ಗುರು ಇವಾಗ ಅಲ್ಲಿ ಹೋಗ್ಬೇಕು ಅಂದರೆ ಅಲ್ಲಿ ಬೋಟಲ್ಲಿ ಹೋಗ್ಬೇಕು. ಇಲ್ಲಿ ಬೋಟೇ ಇಲ್ವಲ್ಲ. ಅಲ್ಲಿ ಹೋಗಿದ್ರೆ ಇನ್ನೂ ಸೂಪರ್ ಆಗಿರೋದು ಅನಿಸುತ್ತೆ. ಗುರು ಒಂದ್ಸಲಿ ಬರಬೇಕಾಯ್ತು, ಬಂದಿದ್ದೇನೆ. कैमरा कैमरा हाय बोलो। तुम्हें दिख रहा है? हाँ यार, बात करो। हेलो। हाँ उत्तराखंड और उत्तर प्रदेश में हाँ उत्तर प्रदेश। वो अलग है। हाँ ओके भैया, नाइस टू मीट यू। बाय। जनार्दन। जनार्दन। सब्जी अलग। 3 परोठा। सब्जी कितना सब्जी? चना मसाला, आलू गोभी। A few. ಗುರು ಇವರೇನೋ ನಾನು ಮೊಟ್ಟೆ ಗಿಟ್ಟೆ ಕರಿ ತಂದು ಕೊಡ್ತಾರೆ ಅಂದ್ಕೊಂಡ್ರೆ ಸಾಂಬಾರೊಳಗೆ ಮೊಟ್ಟೆ ಹಾಕಿ ತಂದು ಕೊಟ್ಬಿಟ್ಟವ್ರೆ ಗುರು. This is business. This is my sweat. A few moments later. ಗುರು ನಾವಿರೋ ಹೋಟೆಲ್ ಬಂದ್ಬಿಟ್ಟಿದೆ ನೋಡಿ. ಇರಲ್ಲ ಕಾಣಿಸ್ತಿಲ್ಲ, ಸಾರಿ ಕಾಣಿಸ್ತಿಲ್ಲ. ಗುರು ಕೋಲ್ಡ್ ಡ್ರಿಂಕ್ಸ್ ಕುಡಿತಾ ಕುಡಿತಾ ಯಾವ ಫ್ಲೋರ್ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನಂತೂ. ಆ ಅಣ್ಣ ಹೇಳ್ತವನೆ ಆಮೇಲೆ 4ನೇ ಫ್ಲೋರ್ ಅಂತ. ಇವಾಗ 4ನೇದು ಆಗಿರ್ಬಾರ್ದು, ಇದ್ದರೆ ಕೆಳಗಡೆ ಓಡೋಗುತ್ತೆ ಮತ್ತೆ ಲಿಫ್ಟು. ಇಲ್ಲೇ ಇರೋ ಗುರು ಒಂದು ನಿಮಿಷ, ನೀನು ಹೋಗಪ್ಪ. ಹಾಂ ನೋಡಿ ಅದನ್ನು ಹೋಗಪ್ಪ ಅಂತ ಹೆಂಗೆ ಹೋಗ್ತಿದೆ. ಓ ಅಲ್ಲ, ಇಲ್ಲಿ ಎಲ್ಲದಕ್ಕೂ ಆಟೋಮೆಟಿಕ್ ಡೋರ್ ಇದ್ದಾವೆ. ನಂದು ಒಬ್ಬನಿಗೆ ಮಾತ್ರ ಇವರು ಬೇರೆ ಥರ ಕೀ ಕೊಟ್ಟಿದ್ದಾರಲ್ಲ ನೋಡಿ.
ಇವಕ್ಕೆಲ್ಲ ಯಾವ ಥರ ಇದೆ. ನಂಡೋರ್ಕಿ ನೋಡಿ ಯಾವ ಥರ ಇದೆ ಗುರು. ಎಡಿಟಿಂಗ್ ಮಾಡಿ 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 ಸ್ವಲ್ಪ ತಲೆಯೆಲ್ಲ ಹುಚ್ಚಿಡ್ದಂಗೆ ಆಗ್ಬಿಡ್ತು, ಮೈಂಡೆಲ್ಲ ಡಿಸ್ಟರ್ಬ್ ಆದಂಗೆ ಆಗಿದೆ ಎಡಿಟಿಂಗ್ ಮಾಡಿ ಮಾಡಿ. ಟೈಮ್ ಆಗಿದೆ 8:30 ಆಗಿದೆ. ಊಟ ಮಾಡ್ಕೊಂಡು ಊಟ ಗುರು. ನಂದು ಫಸ್ಟ್ ಡೇ ಟ್ರಾವೆಲಲ್ಲಿ ಒಂದು ಚಿಕ್ಕ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಂದರೆ, ಓಪನ್ ಆಯಿತು ಕನ್ಯಾಕುಮಾರಿ ತಮಿಳ್ನಾಡು ಸೇರುತ್ತೆ. ಹಂಗಾಗಿ ನಾನು ಕರ್ನಾಟಕ ಬಾರ್ಡರ್ ತೊಗೊಂಡು ಅಲ್ಲಿ ಕರ್ನಾಟಕ ಅಂತ ಹಾಕಿತ್ತು ಬ್ಲ್ಯಾಕ್ ಮೇಲೆ. ಅದನ್ನ ಫೋಟೋ ತೆಗಿಬೇಕಾದ್ರೆ ಅಲ್ಲಿನ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ಬಿಟ್ಟು ಅದ್ರದ್ದು ಫೋಟೋ ತೆಗಿಬೇಡ ಅಂತ ಹೇಳಿದ್ರು. ಇದೇನಪ್ಪ ಫಸ್ಟ್ ದಿವಸ ಹಿಂಗೆ ಆಗ್ಬಿಡ್ತಾನೆ ಅಂತ ಸ್ವಲ್ಪ ಬೇಜಾರಾಯಿತು ಗುರು. ಕರ್ನಾಟಕಕ್ಕೂ ತಮಿಳ್ನಾಡಿಗೂ ಇದೇನು ಅಷ್ಟೇನಲ್ಲ, ಆದರೂ ಒಂಥರ ಫಸ್ಟೇನೆ ಈ ಥರ ಆಗ್ಬಿಡ್ತಾನಂತ ಸ್ವಲ್ಪ ಬೇಜಾರಾಗ್ಬಿಡ್ತು ಗುರು. ಏನೂ ಮಾಡೋಂಗಿಲ್ಲ, ಸುಮ್ಮನೆ ಆಗ್ಬಿಟ್ಟೆ ನಾನೇ. ಟೂರಿಸ್ಟ್ ಥರ ಬಂದಿದ್ದೀವಿ, ಟೂರಿಸ್ಟ್ ಥರ ಹೋಗ್ಬೇಕು ಅಂತ ಗುರು. ನೋಡೋಣ ನನ್ನ ಕೈಲಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನಡ್ಕೊಂಡು ಮತ್ತು ಡ್ರಾಪ್ ಕೇಳಿಕೊಂಡು ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ನೀವು ಅಷ್ಟೇ ಸಪೋರ್ಟ್ ಮಾಡ್ತೀರಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಲವ್ ಯು ಗಾಯ್ಸ್. ನಂಬಿಕೆ ಇಟ್ಕೊಳ್ಳಿ, ದೊಡ್ಡದಾಗಿ ನಾವು ಮಾಡ್ತಾ ಇದ್ದೀವಿ.